ಅಲ್ಲ, ಹಳ್ಳಿ ಕಡೆಗೆ ಹೆಂಗಸ್ರುಗಳು ಸೀರೆ ತಗೊಂತಾರೆ ಮಸ್ತಾಗೆ ಅಂತ ಬಂದ್ರೆ ಒಂದನ ಹೆಂಗ್ಸು ಕಾಣಿಸೋದು ಬೇಡ್ವೆ? ಥೋ, ನಾನು ಈ ಊರಿಗೆ ಯಾಕನ ಬಂದು ಹೋಗತ್ತ. ಸೀರೆ ಸೀರೆ, ಕಂಚಿನ ಸೀರೆ, ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ. ಅಣ್ಣ ಅಣ್ಣ ಅದೇನಣ್ಣ ಊರಿಂದ ಹೊರಗೆ ನಿಂತ್ಕೊಂಡು ಸೀರೆ ಸೀರೆ ಅಂತೆಲ್ಲ ಬಾ ಊರೊಳಕೊಂದಿಟ್ಟು. ಬರ್ತೀನಿ ಇರಕ್ಕ. ಹೇಳಕ್ಕ, ಏನ್ ಬೇಕಕ್ಕ ನಿಂಗೆ? ನಂಗೊಂದ್ ಕೆಜಿ ಟೊಮೊಟೊ, ಒಂದ್ ಕೆಜಿ ಬದನೆಕಾಯಿ ಬೇಕಿತ್ತು, ಕೊಡ್ತೀಯೇನು ಹೇಳು? ನಾನ್ ಟೊಮೊಟೊ ಬದನೆಕಾಯಿ ಮಾರನಲ್ಲ ಕಣಕೋ, ಸೀರೆ ಮಾಡೋನು. ಮತ್ತೆ ನನಗೆ ಕಣ್ ಕಾಣಿಸಲ್ವೇನಣ್ಣ? ಸೀರೆ ಮಾರ್ತಾ ಇದ್ದೀಯ ಇಲ್ಲ ಟೊಮೊಟೊ ಬದನೆಕಾಯಿ ಮಾರ್ತಾ ಇದ್ದೀಯ ಅಂತಾನೆ? ಏನು ಕರಿತೀನಿ ನಾನು ನಿನ್ನ? ಸೀರೆ ತಗಮಕ್ಕೆ ತಾನೆ, ಮತ್ತೆ ಏನ್ ಬೇಕು ಅಂತ ಬೇರೆ ಕೇಳ್ತಾ ಇದ್ದೀಯ? ಅಯ್ಯಪ್ಪ, ನೀನೇನಕ್ಕ ಹಳ್ಳಿ ಕಡೆಗೆ ಜನಗಳು ಸಖತ್ತು ಸಾಫ್ಟ್ ಅಂತ ಅನ್ಕೊಂಡ್ರೆ ನೀನ್ ಹಿಂಗ್ ಮಾತಾಡ್ತೀಯಲ್ಲ. ಓಹೋ, ನೀನೇನು ಹಳ್ಳಿ ಕಡೆ ಜನಗಳನ್ನ ಅಷ್ಟೊಂದು ಮುಗ್ದ್ರು ಅನ್ಕೋಬೇಡಪ್ಪ. ನಾವುನು ಎಲ್ಲ ಗೊತ್ತಾಗುತ್ತೆ ನಮಗೂನು. ಸರಿ, ಮಾತಾಡ್ತಾನೆ ಇರ್ತೀಯ, ಸೀರೆ ತೋರಿಸ್ತೀಯಾ? ಇಲ್ಲ ಬಾರಕ್ಕೋ, ತೋರಿಸ್ತೀನಿ. ಅಣ್ಣ, ಈ ಕಡೆಗೆ ಬಾರಣ. ಅದೇನ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡಿದ್ಯಾ? ಆ ಗಾಡಿಯ ನೆಳ್ಳಕ್ ಹಾಕಿ ತಗೊಂಬಾಯ್ತ. ಅವೆಂತೆಂತ ತಂದಿದ್ಯಾ ನೋಡ್ತೀನಿ ನಾನುನು. ಅದೇನ್ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತೀಯ, ಇಲ್ಲ ಸೀರೆ ತೋರಿಸ್ತೀಯಣ್ಣ? ಇಲ್ಲ ಇರಕ್ಕ, ತೋರಿಸ್ತೀನಿ, ಬಂದೆ. ಬಾರಕ್ಕ, ನೋಡು ಬಾ, ಎಂತದ್ ಬೇಕು, ಯಾವ ರೇಟಿನ್ ಬೇಕು, ಬಾ ತಗಬಾ. ಇರೋಣ, ನಮ್ಮ ಹೆಂಗಸ್ರುಗಳನ್ನೆಲ್ಲ ಕರಿತೀನಿ. ಏ ರಂಗಮ್ಮ, ನಿಂಗಮ್ಮ, ತಿಮ್ಮಜ್ಜಿ, ಬರ್ರಜ್ಜಿ, ಸೀರೆ ಬಂದವ್ರೆ, ತಗಬರ್ರಿ ಸೀರೆನ. ಓ, ಹೆಂಗ ಇವಕ್ಕಯ್ಯ ನನ್ನ ಸೀರೆಗಳಿಗೆ ಅಡ್ವರ್ಟೈಸ್ ಮಾಡ್ತಾ ಇತ್ತಪ್ಪ ಅತ್ತ. ಒಳ್ಳೆ ಊರಿಗೆ ಬಂದಿದ್ದೀನಿ ಹೆಂಗನ. ಏನ್ ಲಕ್ಷ್ಮಕ್ಕ, ಸೀರೆ ಬಂದವ್ರೆ, ನಡಿಯಮ್ಮ ತಗಮನ. ಇದೇನಕ್ಕ ಅಷ್ಟೊಂದ್ ಜನ ಕರ್ದೆ, ಒಬ್ರೇ ಬತ್ತಾವ್ರೆ. ಅವರೆಲ್ಲ ಬರ್ತಾರ ಆಮೇಲೆ. ಯಾಕೆ ಅವರೆಲ್ಲ ಬರೋವರೆಗೂ ನೀನ್ ನಮಗೆ ಸೀರೆ ತೋರ್ಸಲ್ವೇನು? ಎಲ್ಲರೂ ಬರೋವರೆಗೂ ಕಾಯ್ಬೇಕೇನಪ್ಪ ಹಂಗಾದ್ರೆ? ಹಂಗೇನಿಲ್ಲ, ಬರ್ರಕ್ಕ ತೋರಿಸ್ತೀನಿ. ಕೂಕ ನೋಡ್ರಕ್ಕ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರಲ್ಲ ಅದಿದು ನೋಡ್ರಿ. ನೋಡ್ರಕ್ಕ, ಇದು ರೇಷ್ಮೆ ಸೀರೆ ನೋಡ್ರಿ, ಯಾವ ಬೇಕು? ಏನ್ ರಮಣಿ, ಎಲ್ಲ ಸೀರೆ ನೋಡ್ತಾ ಇದ್ದೀರಾ? ತಗೊಂಡ್ರೆ ನಮ್ಮಣಿ ಯಾರನ? ಇಲ್ಲ ಪಾರಜ್ಜಿ, ಇನ್ನು ಇವಾಗ ಬಂದಿದ್ದ ಒಯ್ಯನು ನೋಡ್ತಾ ಇದ್ದಿ. ಬಾ ನೋಡ್ ತಗೋಬಾ ನೀನು. ನಂಗೇನ್ ಬೇಡ ಕಣ್ರಮ್ಮ, ನನ್ನವಂತೂ ಸೀರೆ ಮಾಸ್ತಾಗ ಇದಾವೆ, ಅವನ್ನ ಉಟ್ಕೊಂಬರೇ ಇಲ್ಲ. ಇನ್ನು ಹೊಸ ತಂಡ ಏನ್ ಮಾಡನ್ನೇ, ನೀವು ತಗೊಳ್ರಿ. ನೋಡಜ್ಜಿ, ಈ ಸೀರೆ ಚೆನ್ನಾಗೈತಲ್ಲೇನಜ್ಜಿ? ಕೊಡ್ಲೇನಕ್ಕ ಇದನ್ ಮತ್ತೀಗ? ಇರೋಣ ಒಂದ್ ನಿಮಿಷನ. ಚೆನ್ನಾಗೈತೆ ಕಣೆ, ಆದ್ರೆ ಬಾಡ್ರೇನ ದೊಡ್ಡದಾತಮ್ಮ, ನಂಗೇನ ಇಷ್ಟ ಆಗ್ಲಿಲ್ಲ. ನಿಂಗೆ ಇಷ್ಟ ಆಯ್ತಲ್ಲ ತಗೊಳಕ್ಕ. ನಂಗೇನ ಈ ಕಲರ್ ಇಷ್ಟ ಆಗೈತೆ, ಆದ್ರೆ ನನ್ಗಿಷ್ಟ ಆದ್ರೆ ಸಾಲ್ದು, ಇವ್ರಿಗೆಲ್ಲ ಇಷ್ಟ ಆದ್ರೇನೆ ತಗೊಂಬದ್ ನಾನು. ನಿನ್ಗಿಷ್ಟ ಆದ್ರೆ ಸಾಕಲ್ವೇನಕ್ಕ, ಅವ್ರಿಗೆಲ್ಲ ಯಾಕೆ ಇಷ್ಟ ಆಗ್ಬೇಕು? ನಿಂಗೆ ಇಷ್ಟ ಆಯ್ತೆ ಅಂದಲ್ಲ, ತಗ. ನನ್ಗಿಷ್ಟ ಆದ್ರೆ ನಾನು ಉಟ್ಕೊಂತೀನಿ ಅಷ್ಟೇನ. ನೋಡ್ಕೊಂಡು ಇವ್ರು ತಾನೇ ನೋಡೋದು, ನಾನು ಉಟ್ಕೊಂಡಿರೋದು ನನಗೆ ಹೆಂಗ್ ಕಾಣುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಆಡ್ಕೊಂತಾರೆ. ಅದಕ್ಕೆ ಇವ್ರಿಗೆಲ್ಲ ಇಷ್ಟ ಆದ್ರೇನೆ ನಾನು ತಗೊಂಬದು. ಇದೇನಕ್ಕ ಹಿಂಗೆ ಹೇಳ್ತೀಯ? ನಾನೇನೋ ಇಷ್ಟೊಂದು ಜನ ಬಂದಿದ್ದು ನೋಡಿ ನನಗೆ ಸೀರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅನ್ಕೊಂಡ್ರೆ, ನೀವು ನೋಡಿರೆ ಒಂದು ಸೀರೆ ತಗೊಂಡು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಕರೆದಿದ್ಯೆ. ನೀನು ಉಟ್ಕೊಂಬ ಸೀರೆ ಎಲ್ಲರಿಗೂ ಇಷ್ಟ ಆದರೆ ಮಾತ್ರ ತಗೊಂತೀನಿ ಅಂತಿದ್ಯಲ್ಲ. ನನಗೆ ವ್ಯಾಪಾರ ಆದಂಗೆ ಐತಿ ಇವತ್ತು. ಒಂದ್ ತಗತೀವೋ 5 ತಗತೀವೋ ಕಣ, ನೀನ್ ವ್ಯಾಪಾರ ಮಾಡಕ್ ಬಂದಿದ್ಯಾ ತಾನೆ, ಸುಮ್ಮನೆ ವ್ಯಾಪಾರ ಮಾಡು. ಯಾಕೆ ಹೆಚ್ಚಿಗೆ ಮಾತಾಡ್ತೀಯ? ಈ ಹಳ್ಳಿ ಹೆಂಗಸರು ಭಾರಿ ಇದಾರಪ್ಪ, ತುಂಬಾ ಹುಷಾರಾಗ್ಬಿಟ್ಟವ್ರೆ. ಅಣ್ಣ, ಹಳ್ಳಿ ಹೆಂಗಸ್ರು ಫಾರ್ವರ್ಡ್ ಆಗವ್ರೆ. ಈಗ ಗೊತ್ತಿಲ್ಲ ಅನ್ಸುತ್ತೆ, ಸುಮ್ಮ ಕುಕ ನೀನು. ತೋರ್ಸು ಸೀರೆನ, ಯಾವ್ಯಾವ ತಂದಿದ್ಯಾ? ಬರೀ ಅವಾಗಿಂದ ಈ ಒಂದೆರಡೇ ತೋರಿಸ್ತಾ ಇದೆಯಲ್ಲ. ಕಳಕ ಎಲ್ಲ ತೆಗ್ದಿಕ್ಕಿದ್ದೀನಲ್ಲಕ್ಕ, ಇಲ್ಲೇನ ನೋಡಕ್ಕ, ಯಾವ ಬೇಕು ತಗೊಳ್ರಿ ನಿಮ್ಗೆ. ಬಾರದಿ ನೋಡು ತಿಮ್ಮಜ್ಜಿ, ಯಾವ ಚೆನ್ನಾಗಿ ಕಾಣ್ತವೆ. ನಾನು ನಿಮ್ಗಿಂತ ಸೀರೆ ತಗೊಂತೀನಿ ಅಂದ್ರೆ ನಾನು ಎಲ್ಲನ ಹಳೆ ಕಾಲದವು ತಗೊಂಡು ಉಟ್ಕೊಂತೀನಮ್ಮ. ನೀವು ಈಚೆಗೆ ಬಂದರು, ನೀವು ಹೊಸ ಹೊಸ ಡಿಸೈನ್ ನೋಡ್ತೀರ, ನೋಡ್ರಿ, ನಿಮ್ಗಿಂತ ಚೆನ್ನಾಗಿ ಗೊತ್ತಾಗುತ್ತೆ ನಂಗೆ. ಬಾ ತಿಮ್ಮಜ್ಜಿ, ಸುಮ್ಮನೆ ನೋಡು, ನಮ್ಗೆ ಏನ್ ಗೊತ್ತಾಗ್ತೈತೆ ನೋಡ್ ಬಾ. ನೋಡಿ ಯಾವ ಚೆನ್ನಾಗಿ ಕಾಣ್ತಾವ ನೋಡಿ, ರೇಟ್ ಅನ್ಸ್ಕೊಡ್ ಬಾ. ಅಣ್ಣ, ಅಲ್ಲಿ ಒಂದು ನೀಲಿ ಕಲರ್ ಕಾಣಿಸ್ತೈತಲ್ಲ, ಅದನ್ನ ತೋರ್ಸೋಣ, ಅದು ಎಷ್ಟು ನೋಡೋಣ. ಇದೇನಕ್ಕ ತಗೊಳಕ? ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಕರೀತಾರೆ ಕಣಕ್ಕ ಇದನ್ನ. ಇದು ಚೆನ್ನಾಗಿ ಓಡ್ತಾ ಐತಿ ಇವಾಗ, ನೋಡ್ರಿ, ನಿಮಗೆ ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಹೂಕಣ ನಿಂಗಮ್ಮ, ಚೆನ್ನಾಗಿ ಕಾಣುತ್ತೆ ಸೀರೆ, ಒಂಥರ ಮೆತ್ತಗೈತಮ್ಮ. ಮೈ ಮೇಲೆ ಉಟ್ಕೊಂಡ್ರು ಉಟ್ಕೊಂಡಿರ್ವೇನೋ ಅಮ್ಮಂಗೆ ಕಾಣುತ್ತೆ ಅನ್ಸುತ್ತೆ. ನಂಗೇನ ಈ ಕಲರ್ ಇಷ್ಟ ಆತಮ್ಮ. ಇಷ್ಟ ಆಗಿದ್ರೆ ತಗೊಳಕ ಮತ್ತೆ. ಸುಮ್ಮ ಕುಕರಣ, ಎಲ್ಲರೂ ನೋಡಿ ಇಷ್ಟಪಟ್ಟು ನಾನು ತಗೊಂತೀನಿ, ಇಲ್ಲ ಅಂದ್ರೆ ನಾನು ತಗೊಂಬಲ್ಲ. ಥೋ, ಇರತಕ ಇದು ನಾನು ಯಾವ ಊರಿಗೆ ಬಂದಪ್ಪ ಇವರು. ಏನು ಒಂದು ಸೀರೆ ತಗೊಂಬಕ್ಕೆ ಇಡೀ ಊರವ್ರಿಗೆಲ್ಲ ಇಷ್ಟ ಆಗ್ಬೇಕಾ? ಇವ್ರು ಉಟ್ಕೊಂಬದಕ್ಕೆ ಇಡೀ ಊರರೆಲ್ಲ ನೋಡಿ ಇಷ್ಟಪಟ್ರೆ ಮಾತ್ರ ತಗೊಂತಾರಂತೆ. ಇವತ್ತು ನಂಗೆ ವ್ಯಾಪಾರ ಆದಂಗೆ ಐತೆ ಚೆನ್ನಾಗಿ. ಇರು ನೋಡ್ತೀವಿ. ಮೆತ್ತಗೊಂದಿಟ್ಟು ಚೆನ್ನಾಗಿ ಕಾಣುತ್ತಮ್ಮ ಇದು. ತತ್ತರ್ರಿ ಇಲ್ಲಿ, ನಾನೊಂದಿಟ್ಟು ನೋಡ್ತೀನಿ ಹೆಂಗೈತದು. ಕಾಳಜಿ ನೋಡು, ನಿನಗಿಲ್ಲ ಅಂತಿವೆ. ಕಣೆ, ಮೆತ್ತಗೈತೆ, ಮೈ ಮೇಲೆ ಐತೋ ಇಲ್ವಾ ಅಮ್ಮಂಗಿರುತ್ತೆ. ನೋಡಿ ತಗೊಳ್ರಿ, ಇದ್ರಾಗೇನ ಏನು ಬಾರ್ಡ್ರೂ ದೊಡ್ಡದಾಗಿಲ್ಲ,
ಕಲರ್ ಆಗಿ ಬೇರೆ ಬೇರೆ ಕಲರ್ ತಗೊಳ್ರಿ ಇನ್ನೇನು. ಹಾ ಇದೇ ಸೀರೆಯಲ್ಲಿ ಇದೇ ಪ್ಯಾಟ್ರನ್ ಅಲ್ಲಿ ಬೇರೆ ಬೇರೆ ಕಲರ್ ತೋರ್ಸೋಣ ನಮ್ಗೆ. ಅಯ್ಯೋ ಕಲ್ಲರ್ಗೇನು ಬಿದ್ದೇವ್ ತಗೊಳ್ರಕ್ಕ, ಇಲ್ಲಿ ಯೋಚಿಸ್ಬೇಕು. ಕಲರ್ ಇರ್ಲಿ, ರೇಟ್ ಹೇಳಪ್ಪ ಫಸ್ಟ್ ಎಷ್ಟು ಹೇಳ್ತೀಯಾ? ರೇಟ್ ಏನು ಜಾಸ್ತಿ ಇಲ್ಲ ಹೇಳಕ್ಕ, ಏನು 2,000 ರೂಪಾಯಿ ಐತೆ ಅಷ್ಟೇನಾ. ಅಬ್ಬಬ್ಬಬ್ಬಬ್ಬಬ್ಬ ನೀನೇನ ಮಾರಯ್ಯ ಇಲ್ಲೆಲ್ಲೂ ನಿಲ್ದಂಗೆ ಹೇಳ್ತೀಯಲ್ಲೋ, ಎತ್ಲನ ಓಡೋಗ್ಬೇಕು ನೀನ್ ಹೇಳೋ ರೇಟ್ ನೋಡಿ. ಅದೇ ಕಣಜಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಈ ಸೀರೆಗೆ 2,000 ರೂಪಾಯಿ ಹಂಗಾದ್ರೆ ಅಬ್ಬಬ್ಬಬ್ಬಬ್ಬ. ನೀವೆಲ್ಲ ಯಾಕಂಗೆ ಬಾಯಿ ತರ್ಕೊಂಡಿದ್ದೀರಾ, ಬಾಯಿ ಮುಚ್ಕೊಳ್ರಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ಅಲ್ವಾ, ಅದಕ್ಕೆ 2,000 ರೂಪಾಯಿ ಆಗುತ್ತೆ. ಕೊಡೋದು ಹೇಳು ಮಾರಯ್ಯ ನೀನೇನು. ಒಂದು ರೇಟ್ ಹೇಳು. ಸುಮ್ಮ ಕುಕಾಣ, ಏನ್ ಸೀರೆ ಏನು ಅಷ್ಟು ಚೆನ್ನಾಗೂ ಇಲ್ಲ ನೋಡಕ್ಕೆ, ಏನ್ ಅಂತ ಕ್ವಾಲಿಟಿನೂ ಇಲ್ಲ. ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೊಡಿತೀಯ, ನಾವೇನ್ ನೋಡಿಲ್ವೇ ಮೈಸೂರು ಸಿಲ್ಕ್ ಸ್ಯಾರಿನ? ನಾವ್ ಅಷ್ಟೊಂದೆಲ್ಲ ಕೊಡಲ್ಲ, ಒಂದು 300 ರೂಪಾಯಿ ಮಾಡ್ಕೊಂಡು ಕೊಡಂಗಿದ್ರೆ ಕೊಡು, ನಾವೊಂದಿಬ್ರು ತಗೊಂತೀವಿ 2 ಸ್ಯಾರಿನ. ಅಕ್ಕೋ ನಿಮಗೆ ಕೇಳಕನ ಹೆಂಗ್ ತಡಿತೈತಕ್ಕ, 2,000 ರೂಪಾಯಿ ಸೀರೆನ 300 ರೂಪಾಯಿ ಕೇಳ್ತಿದ್ದೀರಲ್ಲ, ನಿಮ್ಗೇನು ಏನು ಅನ್ಸಲ್ವೇನಕ್ಕ? ಕೊಡಂಗಿದ್ರೆ ಕೊಡೋಣ, 300 ರೂಪಾಯಿ ಮಾಡಿ 2 ತಗೊಂತೀವಿ. ನೀನೇನ್ ತಿಕಾರಿಯ ರೇಟ್ ಹೇಳ್ತೀಯ? ಅಕ್ಕೋ ನಿಮ್ಗೂ ಬೇಡ ನಮಗೂ ಬೇಡ, 1,500 ಮಾಡ್ಕೊಡ್ತೀನಿ ತಗೊಳ್ರಿ. ಅಬ್ಬಬ್ಬಬ್ಬಬ್ಬಬ್ಬ ನಾವು ಕೇಳ್ತಿರೋದು ಎಲ್ಲಿಗೆ, ನೀನ್ ಹೇಳ್ತಿರೋದು ಎಲ್ಗೋ ಮಾರಾಯ. ನಾವು 300 ರೂಪಾಯಿ ಮಾಡಿ ಕೊಟ್ರೆ ತಗೊಂತೀವಿ, ಇಲ್ಲ ಅಂದ್ರೆ ಬೇಡ ನೋಡು. ಅಮ್ಮಣಿ ನಿಮ್ಗೂ ಬೇಡ ಅಪ್ಪಂಗೂ ಬೇಡ, ಇನ್ನೊಂದು 50 ಸೇರಿಸಿ 350 ಕೊಡೋಗ್ರಿ ತಗೊಂಬಿಂತೆ. ಹಂಗಾಗಲ್ಲ ಕಣಜ್ಜಿ, ನನಗೇನ 1,500 ರೂಪಾಯಿ ಬೀಳ್ತವೆ, ನೀವೇನಜ್ಜಿ 350 ಕೊಟ್ಟು ತಗೊಳ್ರಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಕಣ, ಅದ್ರ ಜೊತೆಗೆ ಒಂದೊಂದು 50 ಸೇರಿಸಿ 400 ರೂಪಾಯಿ ಕೊಟ್ಟು ತಗೊಂತೀವಿ, ಕೊಟ್ರೆ ಕೊಡು, ಇಲ್ಲ ಅಂದ್ರೆ ನೀನ್ ತಗೊಂಡೋಗಪ್ಪ ನೀನು. ಯಾಕೋ ನಾನು ಅಲ್ಲಿಂದ ಇಲ್ಲಿಗೆ ಹೊತ್ಕೊಂಬಂದಿರೋ ಕೂಲಿ ಹುಟ್ಟದ್ ಬೇಡ್ವೆ, 400 ರೂಪಾಯಿಗೆ ಕೊಟ್ರೆ ಏನು ಉಳಿತೈತೆ ಹೇಳಿ ನಮ್ಗೆ? ಲಕ್ಷ್ಮಕ್ಕ ರಂಗಮ್ಮ ಅವಯ್ಯ ಹೇಳ್ತಾನೆ ಕುಕಂತಾನೆ, ಹೋಗ್ರಿ 400 ರೂಪಾಯಿ ತಂದು ಕೊಟ್ಟು ತಗೋ ಹೋಗ್ರಿ. ಎಷ್ಟು ಮಾತಾಡಿರೋ ಅಷ್ಟೇನಾ? ನನ್ನ ಹತ್ರ ಅಷ್ಟೊಂದಿಲ್ಲ ಕಣಜ್ಜಿ, ಈ ವಯ್ಯ ನೋಡಿ 400 ರೂಪಾಯಿ ಹೇಳ್ತಾವನೆ, ನಾನೆಲ್ಲಿಂದ ತಂದು ಕೊಡ್ಲಿ? ಅಷ್ಟೊಂದಿಲ್ಲಮ್ಮ ಇವಾಗ. ಅಕ್ಕೋ ನಾನು ಯಾವಾಗ 400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ನಿಮ್ಗೆ? ಎದ್ದೋಗ್ರಮಣಿ ಅತ್ತ, ಎಷ್ಟು ಮಾತಾಡಿರೋ ಅಷ್ಟೇ, 400 ರೂಪಾಯಿ ತಂದು ಕೊಡ್ರಿ ಅತ್ತ. ಅಷ್ಟೊಂದು ಜಾಸ್ತಿ ಆತೇನಮ್ಮ, ನನ್ನ ಹತ್ರ ಅಷ್ಟೊಂದಿಲ್ಲ, ನಂಗೇನ್ ಬೇಡ, ನೀನ್ ತಗೊಳ್ಳೆ ರಂಗಮ್ಮ. ನೀನ್ ತಗೊಂತೀಯ ಅಂತ ನಾನ್ ಬಂದ್ರೆ ನೀನ್ ನೋಡಿ ನನ್ಗೆ ಹೇಳ್ತಾ ಇದ್ಯಲ್ಲ, ನಡಿಯೇ 400 ರೂಪಾಯಿ ತಗೊಂಬಂದ್ ಕೊಡು, ತಗೊಂಬಂದ್ ಬಾ ಇಬ್ರು. ಸರಿ ನಡಿಯಮ್ಮ. ಅಲ್ಲ ಈಗ ಯಾವ ಹಳ್ಳಿ ಗುಗ್ಗುಗಳು ಚೆನ್ನಾಗಿ ಟೋಪಿ ಹಾಕೋಗೋಣ ಅಂತ ಬಂದ್ರೆ ನನಗೆ ಟೋಪಿ ಹಾಕಿವಲ್ಲ ಎಲ್ಲ ಸೇರ್ಕೊಂಡು, 1,500 ರೂಪಾಯಿ ಭಾಳ ಸೀರೆ 400 ರೂಪಾಯಿಗೆ ತಗೊಂಡು ಹೋದ್ವಲ್ಲ ಇವು, ನನಗೆ ಟೋಪಿ ಹಾಕಿ ಹೋದ್ರಲ್ಲ. ಸಿಟಿಯಾಗ್ಲರ್ನ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಯಾಮಾರಿಸ್ಬೋದು, ಈ ಹಳ್ಳಿಗಳ ಹೆಂಗಸ್ರನ್ನ ಯಾಮಾರ್ಸಕ್ಕಾಗಲ್ಲಪ್ಪೋ. ಏನಣ್ಣ ಒಬ್ಬೊಬ್ನೇ ಮಾತಾಡ್ಕೊಂತಿದ್ಯಲ್ಲ, ನಾವಾಗಿರೋದಕ್ಕೆ 400 ರೂಪಾಯಿನ ಕೊಟ್ಟಿದೀವಿ ಕಣಪ್ಪ. ಏನ ಪಕ್ಕದ ಕೆರೆ ಭಾಗ್ಯಮ್ಮ ಬಂದಿದ್ರೆ 200 ರೂಪಾಯಿಗೆ ಜುಗ್ಗಾಡ್ಸಾಳು ನಿಂಗೆ. ಅಯ್ಯಯ್ಯಪ್ಪ ಈ ಊರ್ ಕಡೆಕಿನ್ ಕಾಲಿಕ್ಕಲ್ಲ ನಾನು, ಸಾಕಾಗೋತಿವತ್ ನಂಗೇನ. ಇನ್ನೇನು ದುಡ್ಡು ತಂದು ಕೊಟ್ರಲ್ಲ, ಹೋಗು ಸುಮ್ಮನೆ ಗಂಟು ಮುಟ್ಟೆ ಕಟ್ಕೊಂಡು. ಏನು ಸೀರೆ ಅಷ್ಟು ಚೆನ್ನಾಗೂ ಇಲ್ಲ ಏನಿಲ್ಲ, ಅಷ್ಟೊಂತಿಗೆಲ್ಲ ರೇಟ್ ಹೇಳ್ಕೊಂಡು ಕುಕ್ಕಂತೀಯ ನೀನು, ಹೋಗು. ಅಯ್ಯಯ್ಯಪ್ಪ ಭಾರಿ ಇದಾರಪ್ಪ ಈ ಊರು ಹೆಂಗಸ್ರು, ಈ ಕಡೆಗೆ ತಲೆ ಹಾಕು ಮಲ್ಗಲ್ಲಿ ನಾನು. ನಮ್ದಂತೂ ಸೀರೆ ವ್ಯಾಪಾರ ಮುಗೀತು ಕಣ್ರಪ್ಪ. ಹಂಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡ್ರಪ್ಪ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿರ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ.